ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮನೆ ಜಗಳ ಆಗಿತ್ತು. ಆ ಮನೆ ಅವರು ಪುರುಷೋತ್ತಮ ಕಡೆ ವಿಷಯ ಆಮೇಲೆ ಯಾಕೆ ಬಿಡದಾರೆ ಜಗಳ ಬಂದ ಆಸ್ತಿಗೋಸ್ಕರ ಇಲ್ಲ ಸರ್. ಮನೆ ಜಗಳ ಆಯ್ತು, ದುಡ್ಡು ಜಗಳ ಆಯ್ತು. ಲಲಿತಾ ಪುರುಷೋತ್ತಮ ಅಂತ ಜಗಳ ಆಗಿದೆ ಸರ್ ಮನೆಯಾಗ. ಒಟ್ಟಿಗೆ ಅದಕ್ಕೆ ನಾವು ಕೇಸ್ ಮಾಡಿದ್ವಿ ಸರ್. ಈಗ ಅವ್ರು ರಿಲೇಷನ್ ಕರ್ಕೊಂಡು ಬಂದು ನಿಮ್ ಮೇಲೆ ಅಲ್ಲೇ ಮಾಡಿಸಿ ಜಗಳ ಆಯ್ತು. ನೀವು ಮಹಿಳಾ ಪೊಲೀಸ್ ಹೋಗಿದ್ರೆ ಅಲ್ಲೇನಾಯ್ತು? ಮಹಿಳಾ ಪೊಲೀಸ್ ಕೇಸ್ ಮಾಡಿದ್ರು, ಕೇಸ್ ನಡೀತಾ ಇದೆ. ಜಗಳ ವಾಪಸ್ ತಗೊಳ್ಳಂತ ನೋಡಿ, ಪೊಲೀಸ್ ಸ್ಟೇಷನ್ ಮುಂದೆ ಕೇಸ್ ಕೊಡೋದು ಸುಳ್ಳು ಅಂತ ಗೊತ್ತಿದ್ರು ತಗೋಬಾರ್ದು ಅಂತ ಏನಿಲ್ಲ. ಏನಾಯ್ತು ಸಮಸ್ಯೆ? ಎಲ್ಲರೂ ಮನೆಯಲ್ಲಿ ಅನಾಥಾಶ್ರಮದಾಗ ಇದ್ದಾರೆ ಸರ್. ನಮ್ಮ ಅಪ್ಪ ಅದೇ ಸರ್, ನಮಗೆ ನ್ಯಾಯ ಕೊಡ್ಬೇಕು ಸರ್, ಅಷ್ಟೇ, ಏನಿಲ್ಲ. ನೀವು ಹಿಂಗೆ ಹೊಡೆದು ಹೊರಗೆ ಹಾಕಿದ್ದಾರೆ ಸರ್. ಹೊಡೆದು ಹೊರಗೆ ಹಾಕಿದ್ಮೇಲೆ ಸ್ಟೇಷನ್ಗೆ ಹೋದ್ರಾಗಿನ ಸ್ಟೇಷನಲ್ಲಿ ನೀವು ನಾನು ನಿಮ್ಮ ಕೇಸ್ ತೊಗೊಳೋದಿಲ್ಲ, ನೀವು ಯಾರನ್ನೊಬ್ರು ಸತ್ತ ಮೇಲೆ ನಾನು ಕೇಸ್ ತೊಗೊತೀನಿ ಅಂತೇಳಿ ಸುಭಾಷ್ ಸರ್ ಹೇಳಿದ್ರು ಸರ್. ಈ ಮಾತು ಅದೇ ಸರ್, ನಮ್ಮ ಅಣ್ಣಗೆ ಹೊಡೆದ್ರು ಸರ್. ಅಣ್ಣವರು ಮನೆ ದೂರ ಹೊಡೆದ್ರು, ಮನೆ ಬಿಟ್ಟು ಹೋಗಿದ್ರು ಸರ್. ಅವರು ಮನೆ ಬಿಟ್ಟು ಹೊಡೆದ್ರು ಸರ್. ನೀವು ಹೊರಗೆ ಹೋಗು, ನಮ್ಮ ಮನೆ ಇದೆ ಅಂತೇಳಿ ಮಕ್ಕಳು ಬಂದು ತೂರಿ ನಮ್ಮ ಅಪ್ಪನ ನಮ್ಮ ಅಣ್ಣನ ಹೊಡೆದು ಬಿಟ್ರು ಸರ್. ಪೊಲೀಸರ ಹತ್ರ ಹೋದ್ರಾಗಿನ ಸರ್, ಹಿಂಗೆ ಹೊಡೆದ್ರೆ ರಕ್ತ ಬರಂಗಂದ್ರೆ ನೀವು ಒಬ್ರು ಯಾರನ್ನ ಸಾಯ್ರಿ, ಅವಾಗ ನಾನು ಕೇಸ್ ತಗೊಂತೀನಿ ಅಂತ ಸುಭಾಷ್ ಸರ್ ಹೇಳಿದ್ರು ಸರ್. ಏನ್ ಕೇಸ್ ಮೇಡಮ್? ಅದೇ ಬರೀ ಕೌಂಟರ್ ಕೇಸ್ ಹಾಕ್ತಾರೆ ಸರ್. ಅಣ್ಣ ತಮ್ಮರು ಏನ್ ಕೇಸ್ ಇದೆ? ಅಣ್ಣ ತಮ್ಮ ಅದೇ ಸುಮ್ಮನೆ ಹೊಡೆದ್ರಂತ ಕೇಸ್ ಮಾಡ್ತಾರೆ. ಆ ಕೇಸ್ ಅವ್ರು ತಗೊಂಡಾರೆ. ನಮ್ದು ಹೊಡೆದಿರೋದು ಅವ್ರು ರಿಯಲ್ ಕೇಸ್ ತಗೊಂತಾ ಇಲ್ಲ ಸರ್ ಅವರು, ಸುಭಾಷ್ ಸರ್ ಅವರು. ಅದರಲ್ಲಿ ಬರೀ ಲಂಚ ಕೇಳ್ತಾ ಇದ್ದಾರೆ ಸರ್. ಹಾಂ ಸರ್, ಏನಾಗಿದೆ ಸರ್? ಅಂದ್ರೆ ಏನಾಗಿದೆ? ನಮ್ಮ ಮನೆಗೆ ಮಕ್ಕಳು ದೂರ ಬಿಟ್ಟು ನಮ್ಮನ್ನು ಹೊಡೆದು ಹೊರಗೆ ಹಾಕಿಬಿಟ್ರು ಸರ್, ಆಸ್ತಿಗೋಸ್ಕರ. ವಾಸು ಪುರುಷೋತ್ತಮ ನಿಮಗೆ ಹೊರಗೆ ಹಾಕ್ತಾರೆ ಸರ್? ನಿಮ್ಗೆ ಹೊರಗೆ ಹಾಕ್ತಾರೆ? ಹೌದು, ನಾನು ಮಕ್ಕಳು ಇದ್ವಿ, ಹೊರಗೆ ಹಾಕ್ಬಿಟ್ಟು ಹೊಡೆದು ಇದುವರೆಗೂ ಹೋಗಿಲ್ಲ. 4 ತಿಂಗಳಾಯ್ತು. ಹೇಳ್ರಿ. 4 ತಿಂಗಳಾಯ್ತು ಸರ್ ಹೊರಗೆ ಹಾಕ್ಬಿಟ್ಟು. ಮನೆ ಬಿಟ್ಟು 4 ತಿಂಗಳಾಯ್ತು ಹೊರಗೆ ಹಾಕ್ಬಿಟ್ಟಾರೆ. 2 ಮಕ್ಕಳು, ನನಗೆ ಒಟ್ಟು 3 ಜನ ಮಕ್ಕಳು. 2 ಮಕ್ಕಳು ಹೊಡೆದು ಹೊರಗೆ ಹಾಕ್ಬಿಟ್ಟಾರೆ. ಪೊಲೀಸರು ಏನಂತಾರೆ? ಹೊರಗೆ ಹೋಗಬೇಕು ಬಿಡೋದು. ಪೊಲೀಸರು ಏನಂತಾರೆ? ಪೊಲೀಸರು ಬರೀ ರೊಕ್ಕ ಸಾಯ್ತಾರೆ ಸರ್, ನಮ್ಗೆ ನ್ಯಾಯ ಮಾಡುವಾಗ. ಅವನ ಪೇರೇಮ್ಮ ಸುಭಾಷ್. ಅಸಲು ನಮ್ಮ ಕೇಸೇ ತೊಗೊಂಡಿಲ್ಲ ಸರ್ ಅವನು. ಇದಕ್ಕೆ ಏನಂತ? ಏನು ಕೇಸ್ ಅದು? ಅವ್ರು ರೊಕ್ಕ ಕೊಟ್ಟಾರೆ, ಅವ್ರ ಮಾತು ಮಾತಾಡ್ತಾರೆ. ಯಾರು ಕೊಟ್ಟರು ರೊಕ್ಕ? ನಮ್ಮ ಮಕ್ಕಳು ವಾಸು ಪುರುಷೋತ್ತಮ. ಇದಕ್ಕೆ ಸರ್ ಇದಕ್ಕೆ ರೊಕ್ಕ ಕೊಟ್ರ ಅವರು? ನಮ್ಮ ಕೇಸ್ ಗೆಲ್ಲಿ ಅಂತ. ಏನು ಕೇಸ್ ಎಲ್ಲ? ನಮಸ್ತೆ ಸರ್, ನನ್ನ ಹೆಸರು ಲಲಿತಾ ಅಂತ, ನಮ್ಮ ತಂದೆಯವರು ಸರ್. ಅದೇ ಸರ್, ಆಸ್ತಿ ವಿಚಾರ, ಸಣ್ಣದು ಆಸ್ತಿ ವಿಚಾರದಿಂದ ಜಗಳ ಸರ್. ಫಸ್ಟು ಮನೇಲಿ ಜಗಳ ಮಾಡ್ತಿದ್ವಿ ಸರ್, ನಾನು ನಮ್ಮ ಅತ್ತಿಗೆ ಜಗಳ ಮಾಡ್ತಿದ್ರೆ, ಎಲ್ಲರೂ ಒಟ್ಟಿಗೆ ಇದ್ವಿ. ಜಗಳ ಮಾಡ್ತಿದ್ರಾಗಿನ ಹಂಗೆ ಕೆಲಸ ಸಮಯದಲ್ಲಿ ಜಗಳ ಆಯಿತು. ಜಗಳ ಆಯ್ದ್ರಾಗಿನ ನಮ್ಮ ಅತ್ತಿಗೆ ನಾವು ಎಡೆಟ್ ಹೊಡ್ಕೊಂಡ್ವಿ. ನಮ್ಮ ಅತ್ತಿಗೆ ಊರಿಂದ ಎಲ್ಲರನ್ನ ಕರೆಸಿ ಎಲ್ಲರನ್ನ ಓಡಿಸಿದ್ರು ಸರ್. ಅವರು ಊರಿಂದ ಎಲ್ಲರನ್ನ ಕರೆಸಿ ಓಡಿಸಿದ್ಮೇಲೆ ಅವರು ಲಾರಿ ಜನ ಬಂದರು. ನಾವು 8 ಜನದ ಮೇಲೆ ಕೇಸ್ ಹಾಕಿವಿ ಸರ್. ಹೊಡೆದಿದ್ಮೇಲೆ ಅಲ್ಲಿಂದ ಕೇಸ್ ಸ್ಟಾರ್ಟ್ ಆಯ್ತು ಸರ್. ಅಲ್ಲಿ ನಾವು ಅವ್ರನ್ನ ಕೇಸ್ ಮಾಡಿದ್ಮೇಲೆ ಈ ಕೇಸ್ ವಾಪಸ್ ತಗೊಳ್ರಿ ಅಂತ ಮತ್ತೆ ಹೊಡೆದ್ರು. ಮತ್ತೆ ನಾವು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವ್ರು ಕೇಸ್ ತಗೊಂಡಿಲ್ಲ ಸರ್. ಮತ್ತೆ ಇನ್ನೊಂದು ದಿವಸ ಬಂದು ಖಾರ ಪುಡಿ ಹಾಕಿ ಮಚ್ಚಿನಿಂದ ನಮಗೆಲ್ಲ ಹೊಡೆದಿದ್ರು ಸರ್. ಇಲ್ಲೆಲ್ಲ ಮಚ್ಚಿನಿಂದ ಹೊಡೆದ್ರು ಸರ್. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ ಮಹಿಳಾ ಅಲ್ಲಿಗೂ ಕೇಸ್ ತಗೊಂಡಿಲ್ಲ. ಅಮೌಂಟ್ ಕೊಟ್ಟು ಎಲ್ಲ ಕೇಸ್ ಕ್ಲೋಸ್ ಮಾಡಿಸ್ಬಿಟ್ರು ಸರ್. ಬಿ ರಿಪೋರ್ಟ್ ಹಾಕಿಲ್ಲ ಸರ್, ಕೇಸ್ FIR ಏನೂ ಮಾಡಿಲ್ಲ ಸರ್. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಮ್ಮ ಅಣ್ಣಗೂ ಹೊಡೆದ್ರು, ಆಮೇಲೆ ಅಪ್ಪಗೂ ಹೊಡೆದ್ರು. ಹಿಂಗೆ ಹೊಡಿತಾನೇ ಇದ್ದಾರೆ ಸರ್. ಯಾಕೆ ಮಾಡ್ತಾರೆ ಅವರು? ಅದೇ ಸರ್, ಆಮೇಲೆ ಕೃಷ್ಣಾರೆಡ್ಡಿ, ಸಂತೋಷ್ ಸರ್, ಸುಭಾಷ್ ಸರ್ ಹತ್ರ ಹೋದ್ವಿ ಸರ್. ಹಿಂಗ ಅವರು ಜಗಳ ಆಡ್ತಾರೆ ಪದೇ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಸರ್ ಅಂತ ಹೇಳಿದ್ರು. ನೀವು ಯಾರನ್ನ ಒಬ್ರು ಸಾಯಿರಿ, ಅಷ್ಟವರೆಗೂ ನಾವು ಕೇಸ್ ಮಾಡೋದಿಲ್ಲ ಅಂತ ಅಂದ್ರು ಸರ್. ಯಾಕೆ ಮಾಡ್ತಾರೆ ಜಗಳ ಅವರು? ಇವಾಗ ಕೇಸ್ ಹಾಕಿದ್ರಲ್ರಿ ಸರ್, ಅದು ಹಳೆ ಕೇಸ್ ಇದೆಲ್ಲ, ಕೇಸ್ ವಾಪಸ್ ತಗೊಳ್ರಿ ಅಂತ ಜಗಳ ಮಾಡ್ತಿದ್ದಾರೆ ಸರ್. ಫಸ್ಟ್ ಸಣ್ಣ ಪುಟ್ಟ ಜಗಳ ಆಡ್ತಿದ್ವಲ್ಲ, ಅದರಿಂದ
ಜಗಳ ಮಾಡ್ತಿದ್ದಾರೆ. ಎಸ್ ಪಿ ಹೋಗ್ಬೇಕಂತಾರೆ, ಎಸ್ ಪಿ ನಾವು ಎಸ್ ಪಿ ಹೋದ್ವಿ, ಸುಭಾಷ್ ಸರ್ನ ಒಂದು ಮಾತು ವಿಚಾರಿಸೋಣ, ದೊಡ್ಡವರು ಇದ್ದಾರಲ್ಲ ಅವ್ರು ನಮ್ಮ ಪೊಲೀಸವ್ರನ್ನ ಕೇಳಿ ಹೋಗೋಣ. ನೀ ಎಸ್ ಪಿ ಹತ್ರ ಹೋಗ್ತೀಯಾ, ಐ ಜಿ ಹತ್ರ ಹೋಗ್ತೀವಿ, ಯಾರ ಹತ್ರ ಆದ್ರೂ ಹೋಗು, ಎಲ್ಲರೂ ನನ್ನ ಮುಂದೆನೆ ಬರ್ತಾರೆ, ನಿಮ್ ಕೇಸ್ ಅಂತೂ ನಾನು ಮಾಡಲ್ಲ, ನಿಮ್ ಕೇಸ್ ಅಂತೂ ನಾವು ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಆಮೇಲೆ ನಮ್ಮನ್ನ ಮನೆಯಿಂದನೂ ಹೊರಗೆ ಹಾಕಿದ್ರು ಸರ್. ಪೊಲೀಸ್ ಅವರೇ ಕಳ್ಸಿದ್ದಾರೆ, ಇವ್ರನ್ನ ಹೊಡೆದು ಹೊರಗೆ ಹಾಕಿ ನೀವೇ ಹೋಗ್ಬಿಡ್ರಿ ಮನೆ ಒಳಗಂತ. ಅವ್ರು ಅಸಲ್ ಮನೆ ಒಳಗೆ ಯಾರು ಇದ್ದಿಲ್ಲ ಸರ್, ಅಪ್ಪ ಅಮ್ಮನ ಯಾರು ನೋಡಲ್ಲ ಅಂತ ಎಲ್ಲರೂ ಡಿವೈಡ್ ಆಗಿ ಹೋಗ್ಬಿಟ್ರು ಸರ್. ಇವಾಗ ಅಪ್ಪ ಅಮ್ಮನ ಎಲ್ಲರನ್ನೂ ಹೊಡೆದು ನಮ್ಮನ್ನೇ ಹೊರಗೆ ಹಾಕಿ ಇವಾಗ ನಾವು ಅನಾಥ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.